ಇವತ್ತು ಸುಮಾರು 1,50,00,000 ಜನಸಂಖ್ಯೆ ಇರ್ತಕ್ಕಂಥ ಬೆಂಗಳೂರು ನಗರದ ಆಡಳಿತ ಸುಧಾರಣೆ ಮಾಡೋದಕ್ಕೆ ನಮ್ಮ ಸರ್ಕಾರ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕ ಏನು ಅಸೆಂಬ್ಲಿಯಲ್ಲಿ ಪ್ರಸ್ತಾವ ಮಾಡಿದ್ವಿ, ಅದು ಇವತ್ತು ಅಸೆಂಬ್ಲಿಯಲ್ಲಿ ಪಾಸ್ ಆಗಿರ್ತಕ್ಕಂಥದ್ದು ಒಂದು ಸಂತೋಷದ ವಿಷಯ. ಬೆಂಗಳೂರು ನಗರದಲ್ಲಿ ಯಾವ ರೀತಿಯ ವ್ಯವಸ್ಥೆ ನಡೀತಾ ಇದೆ, ಈ ವ್ಯವಸ್ಥೆಯ ಒಂದು ಪರಿಣಾಮ ಏನಾಗಿದೆ ಅಂದರೆ, ಇವತ್ತು ಬೆಂಗಳೂರು ನಗರದ ಯಾವ ರೋಡಲ್ಲೂ ಕೂಡ ಒಂದೇ ಒಂದು ಗುಂಡಿ ಮುಚ್ಚುವ ಪರಿಸ್ಥಿತಿಯಲ್ಲೂ ಕೂಡ ಇವತ್ತಿನ ವ್ಯವಸ್ಥೆ ಸರಿ ಇಲ್ಲ. ಭ್ರಷ್ಟಾಚಾರಕ್ಕೆ ಒಂದು ದೊಡ್ಡ ಮಟ್ಟದ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ವ್ಯವಸ್ಥೆಗೆ ಎಲ್ಲ ಅಧಿಕಾರ ಕ್ರೋಢೀಕರಿಸಿ ಒಂದು ಕಡೆ ಸೇರಿಕೊಂಡು ಯಾವುದೇ ರೀತಿಯ ವಿಕೇಂದ್ರೀಕರಣ ಇಲ್ಲದೆ, ಪಾರದರ್ಶಕತೆ ಇಲ್ಲದೆ ಏನು ಬೆಂಗಳೂರು ನಗರದ ಆಡಳಿತವನ್ನು ನಡೆಸ್ತಾ ಇದ್ದಾರೆ, ಈ ಆಡಳಿತ ಸುಧಾರಣೆ ಆಗಬೇಕು ಅಂತ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕವನ್ನು ತಂದಿದ್ವಿ. ಇದರ ಮೂಲಕ ಬೆಂಗಳೂರು ನಗರಕ್ಕೆ ಒಳ್ಳೆಯದಾಗುತ್ತೆ. ಬೆಂಗಳೂರು ನಗರದ ಜನರಿಗೆ, ನಾಗರಿಕರಿಗೆ ಯಾವ ಸೌಲಭ್ಯಗಳನ್ನು ಒದಗಿಸಬೇಕು, ಆ ಸೌಲಭ್ಯಗಳು ಒದಗಿಸೋದಕ್ಕೆ BBMP ಏನು ಫೇಲ್ ಆಗಿತ್ತು ಅದನ್ನು ಸರಿಪಡಿಸ್ತಕ್ಕಂಥ ಒಂದು ಈ ಬಿಲ್ಲಲ್ಲಿ ಪ್ರಾವಧಾನಗಳು ಇದ್ದಾವೆ. ಅದರ ಜೊತೆಗೆ ಬೆಂಗಳೂರು ನಗರದ ಹಲವಾರು ಬೇರೆ ಬೇರೆ ಏಜೆನ್ಸೀಸ್ ಏನು ಕೆಲಸ ಮಾಡ್ತಾ ಇದ್ದಾವೆ, ಅವರು ಎಲ್ಲರಿಗೂ ಸಮನ್ವಯತೆಗೆ ಒಂದು ತಗೊಂಡು ಬರ್ತಕ್ಕಂಥ ನಿಟ್ಟಿನಲ್ಲಿ ಈ ಬಿಲ್ಲನ್ನು ಪಾಸ್ ಮಾಡಿದ್ದೇವೆ. ಬೆಂಗಳೂರು ನಗರದ ಆಡಳಿತವನ್ನು ಸುಧಾರಣೆ ಮಾಡಬೇಕು, ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬೇಕು, ಮೂಲಭೂತ ಸೌಕರ್ಯಗಳು ಏನು ಒದಗಿಸೋದಕ್ಕೂ ಕೂಡ ಇವತ್ತಿನ ಇರ್ತಕ್ಕಂಥ ಪರಿಸ್ಥಿತಿ ಈ ಆಡಳಿತ ವ್ಯವಸ್ಥೆಯಲ್ಲಿ ಇದೆ. ಬೆಂಗಳೂರು ನಗರದ ದುಸ್ಥಿತಿಗೆ ಯಾವ ಕಾರಣಗಳಿದ್ದಾವೆ ಅದನ್ನು ಪರ್ಯಾಯವಾಗಿ ಒಂದು ಒಳ್ಳೆಯ ಆಡಳಿತ ವ್ಯವಸ್ಥೆಯನ್ನು ಕೊಡೋದಕ್ಕೆ ಬಿಲ್ಲನ್ನು ಪಾಸ್ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಬೆಂಗಳೂರು ನಗರಕ್ಕೆ ಒಳ್ಳೆಯದಾಗುತ್ತೆ ಇದರಿಂದ ಅಂತ ನಾವು ಹೇಳಬಹುದು. ಬಿಜೆಪಿಯವರು ಭಾವನಾತ್ಮಕವಾದಂಥ ವಿಷಯಗಳನ್ನು ಇಟ್ಕೊಂಡು ಬೆಂಗಳೂರು ನಗರದ ಆಡಳಿತ ಸುಧಾರಣೆಗೆ ಅಡ್ಡಿಪಡಿಸ್ತೀವಿ ಅಂದರೆ ನಾವು ಅದಕ್ಕೆ ಒಪ್ಪೋದಿಲ್ಲ. ಕೆಂಪೇಗೌಡರ ಅಭಿಮಾನಿಗಳಾಗಿ ನಾವೆಲ್ಲರೂ ಬೆಂಗಳೂರು ನಗರದ ಜನರಿಗೆ ಸೇವೆ ಮಾಡ್ತಾ ಇದ್ದೇವೆ. ಆದರೆ ಬೆಂಗಳೂರು ನಗರ ವೇಗವಾಗಿ ಇನ್ನೂ ವ್ಯಾಪಕವಾಗಿ ಬೆಳೆದೋಗಿದೆ. ಅದು ನಾವು ಅಧಿಕಾರದ ವಿಕೇಂದ್ರೀಕರಣ ಮಾಡದೇ ಇದ್ರೆ, ಸರಿಯಾದ ರೀತಿಯಲ್ಲಿ ರೀಸ್ಟ್ರಕ್ಚರಿಂಗ್ ಮಾಡದೇ ಇದ್ರೆ, ಇವತ್ತು ಕೆಂಪೇಗೌಡರು ಕೂಡ ಇವತ್ತಿನ ವ್ಯವಸ್ಥೆಗೆ ಅವರು ಒಪ್ತಿರಲಿಲ್ಲ. ಯಾಕಂದರೆ ಒಂದು ಸರಿಯಾದ ಒಂದು ಗುಂಡಿ ಮುಚ್ಚಕ್ಕಾಗ್ತಾ ಇಲ್ಲ, ಸರಿಯಾದ ಕಸ ವಿಲೇವಾರಿ ಮಾಡೋಕ್ಕಾಗ್ತಾ ಇಲ್ಲ, ಯಾವುದೇ ರೀತಿ ಬೆಂಗಳೂರಿನ ಅಭಿವೃದ್ಧಿ ಆಗಕ್ಕೆ ಸಾಧ್ಯವಾಗ್ತಾ ಇಲ್ಲ, ಭ್ರಷ್ಟಾಚಾರಕ್ಕೆ ಅಷ್ಟು ಮಟ್ಟದ ಒಂದು ಸಹಾಯ ಆಗ್ತಾ ಇದೆ. ಇದೆಲ್ಲ ಬಹುಶಃ ಅವರಿದ್ರೂ ಸಹ ಅವರ ಪರಿಕಲ್ಪನೆಯಲ್ಲಿ ಇಲ್ಲಿದ್ದಿರಲಿಲ್ಲ. ಅವರು ನೋಡಿರ್ತಕ್ಕಂಥ ಕಲ್ಪನೆಯಲ್ಲಿ ಒಂದು ಬೆಂಗಳೂರು ನಗರ ಮಾದರಿ ನಗರವಾಗಿತ್ತು. ಕೆಂಪೇಗೌಡರೆಲ್ಲ ಅವರು ಕಟ್ಟಿರ್ತಕ್ಕಂಥ ಉದ್ದೇಶನೇ ಒಂದು ಮಾದರಿ ನಗರ ಮಾಡಬೇಕು ಅಂತ. ಇವತ್ತಿನ ದುಸ್ಥಿತಿ ಮತ್ತು ಇವತ್ತಿನ ಅವ್ಯವಸ್ಥೆ ನಾವು ಸುಧಾರಣೆ ಮಾಡಬೇಕು ಅಂದರೆ ಕೆಂಪೇಗೌಡರು ಯಾವ ರೀತಿ ನಗರದ ಒಂದು ಅಡಿಪಾಯ ಹಾಕಿದ್ರಲ್ಲ ಅಲ್ಲಿಗೆ ವಾಪಸ್ ಹೋಗಬೇಕಾಗುತ್ತೆ. ಮತ್ತೆ ನಾವು ಆಡಳಿತ ಸುಧಾರಣೆ ಮಾಡಲೇಬೇಕಾಗುತ್ತೆ ಅಂತ ಹೇಳಿ ಅವ್ರು ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ಬೆಂಗಳೂರು ನಗರಕ್ಕೆ ಕೀರ್ತಿ ಬರಲಿ ಅಂತ ನಾವು ಈ ಬಿಲ್ಲನ್ನು ತಗೊಂಡು ಬಂದಿದ್ದೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.